ಹಲೋ ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ವ್ಲಾಗ್ಸ್. ನಾನು ನಿಮ್ಮ ನಿರ್ಮಲಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ ಎರಡು ಕನಸು ಎಪಿಸೋಡ್ ಇವಾಗ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ತೊಗೊಂಡು ನಮ್ಮ ಶರತ್ ಹಾಗೆ ನಿತ್ಯ ಮದುವೆ ಆಗಿದ್ದಾಯಿತು. ಇವಾಗ ಏನೇನು ಕಷ್ಟ ಬರುತ್ತೆ ಅದನ್ನು ಫೇಸ್ ಮಾಡ್ಕೊಂಡು ಹೋಗೋದೇ ಇವಾಗ ನಿತ್ಯಗೆ ಇರೋದು. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನಾನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನಿಮ್ಮ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಿ ಫುಲ್ ಎಪಿಸೋಡ್ನ ನೋಡ್ಕೊಂಡು ಬನ್ನಿ. ಎಪಿಸೋಡ್ 102. ಪಾರ್ಸಲ್ ಬಂತು. ಪಾರ್ಸಲ್ ಆಫ್ಟರ್ ನೆಕ್ಸ್ಟ್ ಡೇ ನಿತ್ಯ ಅಡುಗೆ ಮನೆಗೆ ಬಂದಳು. ಮಂಜುಳಕ್ಕ, ಏನು ಮಾಡ್ತಾಯಿದ್ದೀರಾ? ಮಂಜುಳಾ, ದೊಡ್ಡಮ್ಮವರು ಏನಾದರೂ ಸ್ಪೆಷಲ್ ಮಾಡು ಅಂದರು ನಿತ್ಯಮ್ಮ, ಅದಕ್ಕೆ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಅಂದ್ಲು. ನಿತ್ಯ, ಹೌದಾ, ಸೂಪರ್ ಅಂದ್ಕೊಂಡು ಒಂದು ಬೌಲ್ ತೊಗೊಂಡು ಅದಕ್ಕೆ ಕ್ಯಾರೆಟ್ ಹಲ್ವಾ ಹಾಕ್ಕೊಂಡು, ವಾವ್ ಮಂಜುಳಕ್ಕ, ಒಳ್ಳೆ ಅರೋಮ ಬರ್ತಾಯಿದೆ ಅಂದ್ಕೊಂಡು ತಿಂತ, ಟೇಸ್ಟ್ ಅಂತೂ ಸೂಪರ್ ಆಗಿದೆ ಮಂಜುಳಕ್ಕ. ಮತ್ತು ತಿನ್ನೋದು ನಿಲ್ಲಿಸಿ, ಮಂಜುಳಕ್ಕ ಕ್ಯಾರೆಟ್ ಹಲ್ವಾಗೆ ಪೈನಾಪಲ್ ಹಾಕಿದ್ದೀರಾ ಅಂದ್ಲು. ಮಂಜುಳಾ, ಹೌದು ನಿತ್ಯಮ್ಮ, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನಿತ್ಯ, ಅಯ್ಯಯ್ಯೋ ಮಂಜುಳಕ್ಕ, ಶರತ್ ಸರ್ಗೆ ಪೈನಾಪಲ್ ಅಂದರೆ ಆಗಲ್ಲ, ಅವ್ರಿಗೆ ಅಲರ್ಜಿ ಆಗುತ್ತೆ ಅಂದ್ಲು. ಮಂಜುಳಾ, ಏನು ಹೇಳ್ತಾ ಇದ್ದೀರಾ ನಿತ್ಯಮ್ಮ? ನಿತ್ಯ, ಹೌದು ಮಂಜುಳಕ್ಕ, ನಾನು ಕಾಲೇಜಿಗೆ ಹೋಗ್ತಾ ಇದ್ದಾಗ ಒಂದಿನ ಇದೇ ರೀತಿ ಪೈನಾಪಲ್ ಹಾಕಿರೋ ಕ್ಯಾರೆಟ್ ಹಲ್ವಾ ಕೊಟ್ಬಿಟ್ಟೆ. ಅದನ್ನು ಅವ್ರು ತಿಂದ್ಬಿಟ್ಟು ಗಂಟ್ಲೆಲ್ಲ ತುಂಬ ರಶಸ್ ಆಗಿತ್ತು. ಒಂದು ವಾರ ಅವರು ಸರಿಯಾಗಿ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ ಗೊತ್ತಾ. ಆಮೇಲೆ ನನಗೆ ಗೊತ್ತಾಗಿದ್ದು ಪೈನಾಪಲ್ ಅಂದರೆ ಅವ್ರಿಗೆ ಆಗಲ್ಲ ಅಂತ. ಮಂಜುಳಾ, ಹಾಗಾದರೆ ಬೇರೆ ಮಾಡ್ತೀನಿ ಬಿಡಿ ನಿತ್ಯಮ್ಮ. ನಿತ್ಯ, ಏನು ಬೇಡ ಮಂಜುಳಕ್ಕ, ಅವರಿಗೋಸ್ಕರ ನಾನೇ ಬೇರೆ ಕ್ಯಾರೆಟ್ ಹಲ್ವಾ ಮಾಡ್ತೀನಿ, ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ ಅಂದ್ಲು. ಲವ್. ಮಂಜುಳಾ, ಸರಿ ನಿತ್ಯಮ್ಮ, ಈ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಟ್ಟೆ ವಾಶ್ ಮಾಡೋಕ್ಕೆ ಹೋಗ್ತೀನಿ ಅಂದ್ಲು. ಆದರೂ ನಿತ್ಯಮ್ಮ, ನಿಮ್ಮಂಥ ಹೆಂಡತಿ ಪಡೆಯೋಕ್ಕೆ ಶರತ್ ಅಣ್ಣವರು ಪುಣ್ಯ ಮಾಡಿದ್ರು ಬಿಡಿ, ಅವ್ರ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ ಅಂದ್ಲು. ನಿತ್ಯ, ಅವ್ರನ್ನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ಮಂಜುಳಕ್ಕ ಅಂದ್ಲು. ಮಂಜುಳಾ, ಒಬ್ರಿಗೊಬ್ರು ಎಷ್ಟು ಪ್ರೀತಿಸ್ತೀರಾ? ನನ್ನ ಗಂಡನೂ ಇದ್ದಾನೆ, ಶುದ್ಧ ದಂಡಪಿಂಡ, ಎಷ್ಟೊತ್ತಿಗೆ ಮನೆಗೆ ಬರ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಅದೆಲ್ಲಿ ಕೊಡ್ಕೊಂಡು ಬಿದ್ದವನೋ ಏನೋ, ಒಂದು ಹೊತ್ತು ಊಟ ಮಾಡ್ದ ಅಂತ ಕೇಳಲ್ಲ. ನನ್ನ 2 ವರ್ಷದ ಮಗು ಮುಖನೂ ನೋಡಿಕೊಂಡು ಇನ್ನೂ ಅವನ ಜೊತೆ ಬದುಕ್ತಾ ಇದ್ದೀನಿ ಅಂತ ಅಳ್ತಾಳೆ. ನಿತ್ಯ, ಅಯ್ಯೋ ಮಂಜುಳಕ್ಕ, ಪ್ಲೀಸ್ ಅಳಬೇಡಿ, ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲೇ ಇರ್ತೀರ, ಹಾಗಾದರೆ ಮಗುನ ಯಾರು ನೋಡ್ಕೋತಾರೆ ಅಂದ್ಲು. ಮಂಜುಳಾ, ಪಕ್ಕದ ಮನೇಲಿ ಬಿಟ್ಟು ಬರ್ತೀನಮ್ಮ ಅಂದ್ಲು. ನಿತ್ಯ, ನೋಡಿ, ನಾಳೆಯಿಂದ ನೀವು ನಿಮ್ಮ ಮಗುನ ಇಲ್ಲಿಗೆ ಕರ್ಕೊಂಡು ಬನ್ನಿ ಆಯಿತಾ? ಯಾರ ಹತ್ರ ಬಿಟ್ಟರು ತಾಯಿ ನೋಡ್ಕೊಳ್ಳೋ ಹಾಗೆ ನೋಡ್ಕೋತಾರಾ ಹೇಳಿ? ಅದು ಅಲ್ಲದೆ 2 ವರ್ಷ ಅಂತೀರಾ, ಮಗು ಜಾಸ್ತಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಮಂಜುಳಕ್ಕ. ಮಂಜುಳಾ, ನಿತ್ಯಮ್ಮ, ಯಾರಾದರೂ ಏನಾದರೂ ಅಂದರೆ ಅಂತ ಎಲ್ಲರೂ ನಿಮ್ಮ ಹಾಗೆ ಇರ್ತಾರಾ ಹೇಳಿ? ನಿತ್ಯ, ಇಟ್ಸ್ ಓಕೆ ಮಂಜುಳಕ್ಕ, ನೀವು ಪಾಪುನ ಕರ್ಕೊಂಡು ಬನ್ನಿ, ಏನೂ ತೊಂದರೆ ಇಲ್ಲ, ಈಗ ನೀವು ಹೋಗಿ ಅಂದ್ಲು. ಅವಳು ಅಲ್ಲಿಂದ ಹೋಗ್ತಾ ಇದ್ದ ಹಾಗೆ ಶರತ್ ಅಡುಗೆ ಮನೆಗೆ ಬಂದ. ನಿತ್ಯ ಅಡುಗೆ ಮಾಡ್ತಾ ಇರುವಾಗ ಹಿಂದೆಯಿಂದ ಬಂದು ಅವಳ ಕಿವಿಗೆ ಉಫ್ ಮಾಡ್ತಾ ಗಾಳಿ ಬಿಡ್ತಾನೆ. ನಿತ್ಯ ಅವನು ನೋಡಿ, ಓ, ಏನು ನನ್ನ ಪತಿದೇವ್ರ ಪಾದ ಅಡುಗೆ ಮನೆಗೆ ಬೆಳೆದಿದೆ ಅಂದ್ಲು. ಶರತ್ ಹಿಂದೆಯಿಂದ ತಪ್ಕೊಂಡು, ನನ್ನ ಸತೀದೇವಿ ಇರೋ ಕಡೆ ತಾನೇ ಪತಿದೇವ್ರು ಇರೋಕ್ಕೆ ಸಾಧ್ಯ, ಅದಕ್ಕೆ ಬಂದೆ ಅಂದ. ನಿತ್ಯ, ಬಿಡಿ ಸರ್, ನಾನು ಅಡುಗೆ ಮಾಡ್ತಾಯಿದ್ದೀನಿ ತಾನೇ, ಹೋಗಿ ನೀವು ಇಲ್ಲಿಂದ. ಶರತ್, ನೀನು ನಿನ್ನ ಪಾಡ್ಗೆ ಅಡುಗೆ ಮಾಡು, ನಾನೇನು ಮಾಡಿದೆ ನಿತ್ಯ? ಅವರಿಬ್ಬರನ್ನ ನೋಡಿ ವರ್ಷ ಇಲ್ಲಿ ನೋಡಿ ಬ್ರೋ, ಲವ್ ಬರ್ಡ್ಸ್ ರೊಮ್ಯಾನ್ಸ್ ಮಾಡ್ತಾ ಇರೋದು ಅಂತಾಳೆ. ಹರ್ಷ, ಈಗ ಇವರಿಬ್ಬರನ್ನ ಡಿಸ್ಟರ್ಬ್ ಮಾಡಬೇಕಲ್ಲ ಅಂದ. ವರ್ಷ, ಹೇಯ್ ಬೇಡ ಬ್ರೋ ಪಾಪ ಅಂದ್ಲು. ಹರ್ಷ, ಏಯ್ ಒಳ್ಳೆ ಮಜಾ ಇರುತ್ತೆ ಬಾರೆ ಅಂತ ಅಲ್ಲಿಗೆ ಹೋಗ್ತಾನೆ. ಅವನ ಹಿಂದೆನೇ ವರ್ಷನೂ ಬಂದ್ಲು. ಹಾಯ್ ಬ್ರೋ ಅಂದ. ಶರತ್ ನಿತ್ಯನ ಬಿಟ್ಟು ಸರ್ದು, ಲೋ, ನಿನಗೆ ಮುಂದಿನ ಜನ್ಮ ಅಂತ ಏನಾದರೂ ಇದ್ದರೆ ಖಂಡಿತ ಕರಡಿ ಅಥವಾ ತಿಗ್ಣೆ ಆಗಿ ಹುಟ್ಟೋದು ನೀನು ಅಂದ. ಅದನ್ನು ಕೇಳಿ ನಿತ್ಯ ವರ್ಷ ನಗ್ತಾರೆ. ಹರ್ಷ, ವೈ ಬ್ರೋ, ನಾನೇನು ಮಾಡಿದೆ ಅಂತ ನಗ್ತಾ ಹೇಳ್ದ. ಶರತ್, ಇನ್ನೇನೋ ಅಣ್ಣ ಅದಕ್ಕೆ ಹೊಸ್ದಾಗಿ ಮದುವೆ ಆಗಿದ್ದಾರೆ, ಅವ್ರಿಗೆ ಸ್ವಲ್ಪ ಪ್ರೈವೇಸಿ ಕ್ರಿಯೇಟ್ ಮಾಡೋಣ ಅನ್ನೋದನ್ನು ಬಿಟ್ಟು ಇಬ್ಬರು ಅವಾಗವಾಗ ಅಟೆಂಡೆನ್ಸ್ ಹಾಕ್ತಾನೆ ಇರ್ತಿರಲ್ಲ
ಅಂತ ಅವನ್ನ ಹೇಳ್ಕೊಂಡ. ಹರ್ಷ, ಅದರಲ್ಲೇನಿದೆ ಬ್ರೋ, ಇಟ್ಸ್ ಜಸ್ಟ್ ಕಿಡಿಂಗ್ ಬ್ರೋ ಅಂತ ನಗ್ತಾನೆ. ಶರತ್, ಏನು ಕಿಡಿಂಗ್, ನೀನು ಲೈಫ್ನಲ್ಲೂ ಲವ್ ಆಗಿ ಲವ್ವರ್ ಸಿಕ್ಕಿದ ಮೇಲೆ ಅವರಿಂದ ದೂರ ಇರೋ ಹಾಗೆ ಯಾರಾದರೂ ಮಾಡ್ದಾಗ ಗೊತ್ತಾಗುತ್ತೆ ನಿನಗೆ ಅಂದ್ಬಿಟ್ಟ. ಹರ್ಷಗೆ ತುಂಬ ಬೇಜಾರಾಯಿತು. ನಿತ್ಯನ ನೋಡಿ ಅಲ್ಲಿಂದ ಹೊರಟು ಹೋದ. ನಿತ್ಯ, ಹರ್ಷ ಹರ್ಷ ಏನು ಸರ್ ಹಾಗೆ ಮಾತಾಡ್ಬಿಟ್ರಲ್ಲ, ಪಾಪ ಹರ್ಷ, ಈಗ ನೋಡಿ ಹೋಗಿ ಸಾರಿ ಕೇಳಿ ಸಮಾಧಾನ ಮಾಡಿ ಅವ್ರಿಗೆ ಹೋಗಿ ಸರ್ ಅಂದ್ಲು. ಶರತ್, ಛೀ ಎಂಥ ಕೆಲಸ ಮಾಡಿದೆ ಅಂದ್ಕೊಂಡು ಹರ್ಷನ ರೂಮ್ಗೆ ಬಂದ. ಹರ್ಷ, ಐ ಆಮ್ ಸೋ ಸಾರಿ. ಅದು ನಾನು ಇಟ್ಸ್ ಓಕೆ ಬ್ರೋ, ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ, ಪ್ಲೀಸ್ ಲೀವ್ ಮಿ ಅಲೋನ್ ಸಮ್ ಮಿನಿಟ್ಸ್ ಅಂದ. ಶರತ್, ಲೋ ಸಾರಿ ಅನ್ನಲ್ಲೋ. ಹರ್ಷ, ಬ್ರೋ ಜಸ್ಟ್ ಲೀವ್ ಮಿ ಅಲೋನ್ ಅಂತ ಅವನಿಗೆ ಬೆನ್ ಮಾಡಿ ಕಿರುಚಿದ. ಅವನು ಹಾಗೆ ಕೂಗಿದ್ದು ನೋಡಿ ಶರತ್ ಅವನ್ನೇ ನೋಡ್ತಾನೆ ನಿಂತ. ಹರ್ಷ ಒಂದು ಕ್ಷಣ ಯೋಚಿಸಿ ಅವನ ಕಡೆ ತಿರುಗಿ ಹೆಗಲ ಮೇಲೆ ಕೈ ಇಟ್ಟು, ಪ್ಲೀಸ್ ವಾಯ್ಸ್ ರೈಸ್ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ ಬ್ರೋ, ನಾನು ನಿಮಗೆ ಡಿಸ್ಟರ್ಬ್ ಮಾಡೋದಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬಟ್ ನೀವು ಹೇಳಿದ್ದಲ್ಲ ದೂರ ಆದಾಗ ಗೊತ್ತಾಗುತ್ತೆ ಅಂತ, ದಟ್ ವರ್ಡ್ ತನ್ನ ಎದೆಗೆ ಕೈ ಇಟ್ಟು, ಇಟ್ಸ್ ಟೂ ಹರ್ಟ್ಸ್ ಬ್ರೋ ಅಂತ ಕಣ್ ತುಂಬಿಕೊಂಡ. ಪಾಪ ಹರ್ಷ. ಶರತ್ ಅವನ ಹೆಗಲ ಮೇಲೆ ಕೈ ಇಟ್ಟು, ಲೋ ನಾನು ನಿನಗೆ ಹರ್ಟ್ ಮಾಡೋ ಇಂಟೆನ್ಷನಿಂದ ಹಾಗೆ ಹೇಳಿಲ್ಲ ಕಣೋ, ಕಿಡಿಂಗ್ ಮಾಡ್ತಾ ಹೇಳಿದೆ, ಆದರೆ ನಿನಗಿಷ್ಟು ಹರ್ಟ್ ಆಗಿದೆ ಅಂತ ಗೊತ್ತಿದ್ದರೆ ಹಾಗೆ ಹೇಳ್ತಾ ಇರಲಿಲ್ಲ ಹರ್ಷ. ಹರ್ಷ, ಇಟ್ಸ್ ಓಕೆ ಬ್ರೋ. ಅಲ್ಲಿಗೆ ನಿತ್ಯ ಬರ್ತಾಳೆ. ನೋಡಿದ್ರ ಸರ್ ಪಾಪ ಎಷ್ಟು ಬೇಜಾರು ಮಾಡಿಕೊಂಡ್ರು ಅಂತ. ಹರ್ಷ ನಿತ್ಯನ ನೋಡಿ ತನಗೆ ತಾನೇ ಸಮಾಧಾನ ಮಾಡಿಕೊಂಡು, ನೋ ಸಿಸ್ಟರ್ ಇನ್ ಲಾ, ಇಟ್ಸ್ ಓಕೆ, ಬನ್ನಿ ಹೋಗೋಣ ಅಂತ ಅವ್ರ ಜೊತೆ ಹೋಗ್ತಾನೆ. ಈ ಕಡೆ ಲಾವಣ್ಯ ಅದು ಅವಮಾನಕ್ಕೆ ತುಂಬ ಡಿಸ್ಟರ್ಬ್ ಆಗಿದ್ಲು. ಇವಾಗ ನನ್ನ ಲಾವಣ್ಯ ಎಂಟ್ರಿ ಆದ್ಲು. ಮತ್ತೆ ಪದ್ಮ MLA ರುದ್ರಪ್ರಸಾದ್ ಹತ್ರ ಬಂದು, ರೀ ಲಾವಣ್ಯನ ಹೇಗೆ ಸಮಾಧಾನ ಮಾಡಿದ್ರು, ಅವಳು ಮೊದಲಿನ ಹಾಗಿಲ್ಲ, ನನಗಂತೂ ಅವಳನ್ನ ಹಾಗೆ ನೋಡೋಕೆ ಆಗ್ತಿಲ್ಲ, ನೀವಾದರೂ ಬಂದು ಕರೀರಿ, ನಿಮ್ಮ ಮಾತು ಕೇಳಿ ಹೊರಗೆ ಬಂದರೂ ಬರಬಹುದು ಅಂದು. MLA ರುದ್ರಪ್ರಸಾದ್ ಅವರ ಮಾತು ಕೇಳಿ ಲಾವಣ್ಯ ರೂಮ್ಗೆ ಬಂದು, ಲಾವಣ್ಯ ಡೋರ್ ಓಪನ್ ಮಾಡು ಅಂತ ಬಲವಂತ ಮಾಡಲ್ಲ, ಆದರೆ ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಇದ್ದರೆ ಹೊರಗೆ ಬಾ ಮಗಳೇ ಅಂತ ಅಂದ. ಲಾವಣ್ಯ ಒಳಗಿಂದಲೇ, ಇಲ್ಲ ನನಗೆಷ್ಟು ಅವಮಾನ ಆಗಿದೆ, ಅದೆಲ್ಲ ಹೇಗೆ ಮರೀಲಿ, ಆ ನಿತ್ಯ ನನ್ನ ಶರತ್ನ ಕಿತ್ಕೊಂಡ್ಳು, ನೀವು ಎಲ್ಲ ನೋಡ್ತಾ ಇದ್ರಿ ಹೊರತು ಏನೂ ಮಾಡಲಿಲ್ಲ, ಹೋಗಿ ಅಂದ್ಲು. MLA ರುದ್ರಪ್ರಸಾದ್ ಮನಸ್ಸಲ್ಲಿ, ನೀನು ಇಷ್ಟು ಡಿಸ್ಟರ್ಬ್ ಆಗಿರೋದು ನನ್ನಿಂದ ನೋಡೋಕೆ ಆಗಲ್ಲ ಮಗಳೇ, ಮಾಡ್ತೀನಿ, ನೀನು ಹೊರಗೆ ಬರೋ ಹಾಗೆ ಮಾಡ್ತೀನಿ ಅಂದ್ಕೊಂಡು ತನ್ನ ಫೋನ್ ತೊಗೊಂಡು ರಾಣಿ ಅನ್ನೋ ನಂಬರ್ಗೆ ಕಾಲ್ ಮಾಡ್ದ. ಹೆಲೋ ರಾಣಿ, ನಾನಮ್ಮ, ಇಂಡಿಯಾಗೆ ಯಾವಾಗ ಬರಲಿ ಅಂತ ಕೇಳ್ತಾ ಇದೆಯಲ್ಲ, ನೀನು ಬರೋ ಟೈಮ್ ಬಂದಾಯಿತು, ನಾಳೆನೇ ಫ್ಲೈಟ್ ಹತ್ತು ಹೊರಟು ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ನಿತ್ಯ, ಯುವರ್ ಟೈಮ್ ಸ್ಟಾರ್ಟ್ ನೌ, ನನ್ನ ಹತ್ರ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ನೀನು ನೋಡಬೇಕು, ನೋಡ್ತೀಯ ಅಂತ ಅಂದ್ಕೊಂಡು ಹೋದ. ನಿತ್ಯ ಪುಟಾಣಿ ಚಿರುನ ಕೂಗ್ತಾ ಮನೆಯೆಲ್ಲ ಹುಡುಕ್ತಾ ಇದ್ಲು. ಮೇನ್ ಡೋರ್ ಬೆಲ್ ಆಗುತ್ತೆ. ನಿತ್ಯ ಹೋಗಿ ಡೋರ್ ಓಪನ್ ಮಾಡಿದ್ಲು. ಕೊರಿಯರ್ ಬಾಯ್, ಮೇಡಮ್ ಇಲ್ಲಿ ನಿತ್ಯ ಅಂದರೆ ಯಾರು ಅಂದ. ನಿತ್ಯ, ನಾನೇ ನಿತ್ಯ ಹೇಳಿ ಅಂದ್ಲು. ಕೊರಿಯರ್ ಬಾಯ್, ಮೇಡಮ್ ಒಂದು ಪಾರ್ಸಲ್ ಬಂದಿದೆ ತಗೊಳ್ಳಿ ಅಂತ ಕೊಟ್ಟು, ಇಲ್ಲಿ ಸೈನ್ ಮಾಡಿ ಅಂದ. ನಿತ್ಯ, ಪಾರ್ಸೆಲ್ಲ, ಅದು ನನಗೆ ಅಂದ್ಕೊಂಡು ಸೈನ್ ಮಾಡಿ ಅದನ್ನು ತೊಗೊಂಡು ಒಳಗೆ ಬಂದಳು. ಅದನ್ನು ತನ್ನ ರೂಮ್ ತೊಗೊಂಡು ಹೋಗ್ತಾ ಇದ್ಲು. ಅಜ್ಜಿ, ನಿತ್ಯ ಸ್ವಲ್ಪ ಬಾಮ್ಮ ಇಲ್ಲಿ ಅಂತ ಕೂಗಿದ್ರು. ನಿತ್ಯ, ಹಾಂ ಬಂದೆ ಅಂತ ಹೇಳ್ತಾ ಅವಳು ರೂಮ್ ಕಡೆ ಹೊರಟಳು. ಸೀಕ್ರೆಟ್ ರೂಮ್ನ ಡೋರ್ ಓಪನ್ ಇತ್ತು. ಮತ್ತೆ ಲೈಟ್ಸ್ ಆನ್ ಆಗಿದ್ದು ನೋಡಿ ಸೀಕ್ರೆಟ್ ರೂಮ್ ಒಳಗೆ ಯಾರು ಹೋಗಿರಬಹುದು ಅಂದ್ಕೊಂಡು ಆ ಪಾರ್ಸಲ್ ಹಿಡ್ದಾಗೆ ಸೀಕ್ರೆಟ್ ರೂಮ್ ಒಳಗಡೆ ಬಂದಳು. ಆ ಪಾರ್ಸಲ್ನ ಒಂದು ಟೇಬಲ್ ಮೇಲೆ ಇಟ್ಟು ಸರ್ ಅಂತ ಕೂಗಿದ್ಲು. ಅಲ್ಲಿ ಯಾರೂ ಇರಲಿಲ್ಲ. ಅಯ್ಯಯ್ಯೋ, ಶರತ್ ಸರ್ ಮೀಟಿಂಗ್ನಲ್ಲಿದ್ದಾರೆ, ಹಾಗಾದರೆ ಡೋರ್ ಓಪನ್ ಮಾಡಿದ್ಯಾರು, ಲೈಟ್ಸ್ ಆನ್ ಮಾಡಿರೋದು ಯಾರು ಅಂತ ಯೋಚಿಸ್ತಾ ಅಲ್ಲೇ ನಿಂತಿದ್ಲು. ಅಜ್ಜಿ ಮತ್ತೆ ನಿತ್ಯ, ಬಂದ್ಯಾಮ್ಮ ಅಂತ ಕೂಗಿದ್ರು. ಹಾಂ ಬಂದೆ ಅಜ್ಜಿ ಅಂತ ಅರ್ಜೆಂಟ್ನಲ್ಲಿ ಆ ಪಾರ್ಸಲ್ನ ಅಲ್ಲೇ ಬಿಟ್ಟು ಲೈಟ್ಸ್ ಆಫ್ ಮಾಡಿಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋದ್ಲು. ಅಜ್ಜಿ,
ನಿತ್ಯ ಎಷ್ಟೊತ್ತು ಕೂಗೋದು? ನಿತ್ಯ ಸಾರಿ ಅಜ್ಜಿ, ಏನು ಹೇಳಿ ಇವಾಗ ಅಂದ್ಲು. ಅಜ್ಜಿ ಏನಿಲ್ಲ, ಸಂಜೆ 5 ಗಂಟೆಗೆ ನೀನು ಮತ್ತು ಶರತ್ ಇಬ್ಬರು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರುದ್ರಾಭಿಷೇಕ ಮಾಡಿಸ್ಬಿಟ್ಟು ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಬನ್ನಿ, ಆಯಿತಾ? ಅರ್ಥ ಆಯಿತಾ ಅಂದರು. ನಿತ್ಯ ಸರಿ ಅಜ್ಜಿ, ಆದರೆ ಶರತ್ ಸರ್ಗೆ ಏನೋ ಆನ್ಲೈನ್ ಮೀಟಿಂಗ್ ಇದೆ ಅಂತ ಹೇಳಿದ್ರು. ಅವ್ರು ರೂಮ್ನಲ್ಲೇ ಇದ್ದಾರೆ, ಯಾರನ್ನು ರೂಮ್ಗೆ ಕಳಿಸ್ಬೇಡಿ, ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದರು. ಮುಗಿದ ಮೇಲೆ ಹೋಗಿ ಬರ್ತೀವಿ ಬಿಡಿ ಅಂದ್ಲು.